ಆತ್ಮೀಯರೇ ನಮಸ್ಕಾರ. ಈ ವಿಭಾಗದಲ್ಲಿ ನಮ್ಮ ಅಂತರಂಗದಲ್ಲಿ 7 ಸಂಪತ್ತುಗಳಿದೆ. ಆ ಸಂಪತ್ತುಗಳನ್ನು ಹೇಗೆ ಪಡ್ಕೋಬೇಕು? ಚಕ್ರಗಳಲ್ಲಿ 7 ಸಂಪತ್ತುಗಳಿದೆ. ಅದು ಮೂಲಾಧಾರ ಒಂದು ಭಾಗದಲ್ಲಿ ಶಾರೀರಿಕ ಸಂಪತ್ತಿದೆ. ಮೂಲಾಧಾರ ಸೊಂಟದ ಭಾಗದಲ್ಲಿದೆ. ಅದು ಶಕ್ತಿಯನ್ನು ಕೊಡುತ್ತೆ ನಿಮಗೆ. ಅದು ಶಾರೀರಿಕ ಸಂಪತ್ತನ್ನು ಕೊಡುತ್ತೆ ಮತ್ತು ಧೈರ್ಯದ ಸಂಪತ್ತನ್ನು ಕೊಡುತ್ತೆ ಮತ್ತು ಹಣಕಾಸಿನ ಸಂಪತ್ತು ಕೊಡುತ್ತೆ. ಇದಕ್ಕೆ ಮೂಲಾಧಾರ ಚಕ್ರದ ಒಂದು ಭಾಗ ಸೊಂಟದ ಭಾಗದಲ್ಲಿದೆ. ಸೊಂಟ ಗಟ್ಟಿಯಾಗಿದ್ದರೆ ಸಾಮ್ರಾಟನ ಥರ ಇರ್ಬೋದು, ಕಂಠ ಗಟ್ಟಿಯಾಗಿದ್ದರೆ ಸಾಮ್ರಾಟರ ಥರ ಬದುಕ್ಬೋದು, ಮಾತಾಡುವ ಮೂಲಕ, ಓಡಾಡುವ ಮೂಲಕ. ಬೈ ಚಾನ್ಸ್ ಆ ಎನರ್ಜಿ ಏನಾದರೂ ನೆಗೆಟಿವ್ ಬ್ಲಾಕ್ ಆಗಿದರೆ ಅಲ್ಲಿ ಕುಂಡಲಿನಿ ಶಕ್ತಿಯನ್ನು ಸರ್ಪದ ರೂಪದಲ್ಲಿರುತ್ತೆ. ಅದು ತಲೆ ಕೆಳಗಾಗಿ ಮಲ್ಕೊಂಡ್ಬಿಡ್ಬಿಡುತ್ತೆ. ಹಾಗೆ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸೋಲುಂಟಾಗುತ್ತೆ, ಸಮಸ್ಯೆಗಳು ಸಿಗಾಕ್ಕೊಳ್ತೀವಿ, ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಸಮಸ್ಯೆಗಳಾಗುತ್ತೆ, ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಭಯ ಉಂಟಾಗುತ್ತೆ ಮತ್ತು ಸೋಮಾರಿತನ ಹೆಚ್ಚಾಗಿ ಕಾಡುತ್ತೆ, ಒಂದೇ ಕಡೆ ಇರಬೇಕು ಅನಿಸುತ್ತೆ. ಅದಕ್ಕೆ ಅಂತರಂಗದ ಸಂಪತ್ತನ್ನು ನೀವು ಜಾಗೃತ ಮಾಡ್ಕೊಳ್ಳಿಕ್ಕೆ ಮೂಲಾಧಾರ ಚಕ್ರದಲ್ಲಿ ಹಣಕಾಸಿನ ಸಂಪತ್ತಿದೆ. ಮೊದಲ ಸಂಪತ್ತು. ಎರಡನೇ ಸಂಪತ್ತು ಯಾವುದರಲ್ಲಿದೆ? ಸೊಂಟದಿಂದ ಮೇಲ್ಭಾಗದಲ್ಲಿ. ಅದಕ್ಕೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಸಂಸಾರದ ಸಂಪತ್ತು, ಒಳ್ಳೆಯ ಗುಣನಡತೆಯ ಸಂಪತ್ತೆಲ್ಲ ಸ್ವಾಧಿಷ್ಠಾನ ಚಕ್ರದಲ್ಲಿದೆ. ಒಳ್ಳೆಯ ಹುಡುಗನಿಗೆ ಒಳ್ಳೆಯ ಹುಡುಗಿ ಸಿಗೋದು ಈ ಚಕ್ರದ ಮೂಲಕನೇ. ಹಾಗಾಗಿ ಇಲ್ಲಿ ಸಂಸಾರದ ಸಂಪತ್ತಿದೆ. ಇಡೀ ನಿಮ್ಮ ಆನ್ಸಿಸ್ಟರ್, ನಿಮ್ಮ ವಂಶ ಪಾರಂಪರ್ಯವಾಗಿ ಎಲ್ಲರ ಆಶೀರ್ವಾದ ನಿಮಗೆ ಸಿಗುತ್ತೆ. ಪಿಂಡ ಪ್ರದಾನ ಮಾಡ್ತಾರಲ್ಲ, ಆ ಪಿಂಡ ಪ್ರದಾನವು ಇದೇ ರೀತಿ ಮಾಡೋದು. ಅದು ನೀವು ಪ್ರಾಕ್ಟಿಕಲಾಗಿ ನೀವೇ ಅದನ್ನು ಅನುಭವಿಸ್ತೀರಾ. ನಿಮ್ಮ ದೋಷಗಳೆಲ್ಲ ಪರಿಹಾರ ಮಾಡ್ಕೋಬೋದು. ಆ ಪಿಂಡ ಪ್ರದಾನದ ಪ್ರತಿರೂಪವೇ ನಿಮ್ಮ ಅಂತರಂಗದಲ್ಲಿ ಆ ಸಮಸ್ಯೆಗಳಿಂದ ನೀವು ಹೊರ ಬಂದಾಗ ಅದು ನಿಮಗೆ ಪಾಸಿಟಿವ್ ಆಗಿ ಎಲ್ಲ ತಂದೆ ತಾಯಿ ನಿಮ್ಮ ಆನ್ಸಿಸ್ಟರ್ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಆ ಚಕ್ರ ಭದ್ರವಾಗಿದ್ದರೆ ಮಾತ್ರ. ಅದರಲ್ಲಿ ಸಂಪದ್ಭರಿತವಾದ ಶಕ್ತಿಯನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕಲ್ಲಿ 6 ದಳಗಳಿದೆ. ಅದಕ್ಕೆ ಸ್ವಾಧಿಷ್ಠಾನ ಮಂಡಲ, ಸ್ವಾಧಿಷ್ಠಾನ ಚಕ್ರ, ಜಲತತ್ವ, ಕೇಸರಿ ಬಣ್ಣ, ಓಂ ಬೀಜಾಕ್ಷರ, ಇದಿಷ್ಟು ಆ ಚಕ್ರದಲ್ಲಿ ಒಂದು ಶಕ್ತಿ ಕೇಂದ್ರವಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಅದಲ್ಲದೆ ಅಲ್ಲಿರುವಂಥ ಆರ್ಗನ್ಸ್ಗಳು, ಕಿಡ್ನಿಗಳು, ಹರ್ನಿಯ, ಇತರೆ ಅಂಗಾಂಗಗಳೆಲ್ಲ ಈ ಚಕ್ರ ಧ್ಯಾನದಿಂದ ಆ್ಯಕ್ಟಿವೇಟ್ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ, ನಿಮ್ಮ ಭಾವನೆಗಳಲ್ಲಿ, ದೇಹದಲ್ಲಿ ಏರುಪೇರಾಗಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ನಾವು ವರ್ಷಾನುಗಟ್ಟಲೆ ಆಯಿತು ಹಾಸ್ಪಿಟ್ಲ್ಗಳಿಗೆ ಹೋಗಿ. ಆ ಒಂದು ಶಕ್ತಿ ನಮ್ಮೆಲ್ಲರಿಗೂ ಇದೆ. ನನಗೆ ಮಾತ್ರ ಅಲ್ಲ, ನಿಮಗೂ ಇರುತ್ತೆ. ನೀವು ಅದನ್ನು ಕಂಡುಕೊಳ್ಳಿಕ್ಕೆ ಪ್ರಯೋಗ ಆಗಬೇಕು. ಅದಕ್ಕೆ ಅಂತರಂಗದ ಸಂಪತ್ತುಗಳೇ 7 ಮಂಡಲಗಳು, 7 ಚಕ್ರಗಳು ಅಂತ ನಾವು ಪ್ರಾಕ್ಟಿಕಲಾಗಿ ವರ್ಕ್ಶಾಪಲ್ಲಿ ಹೇಳ್ಕೊಡ್ತೀವಿ. ಅಲ್ಲಿಂದ ಮುಂದೆ ಬರೋದು ಯಾವುದು? ನಿಮ್ಮ ಆರೋಗ್ಯ ನೀಡುವಂಥ ಮಂಡಲ. ಅದು ಹೊಟ್ಟೆ ಭಾಗದಲ್ಲಿ. ಅದೊಂದು ಆರೋಗ್ಯದ ಸಂಪತ್ತು. ಆರೋಗ್ಯದ ಸಂಪತ್ತನ್ನು ನೀವು ಕಾಪಾಡ್ಕೋಬೇಕು. ಆರೋಗ್ಯದ ಸಂಪತ್ತು ಎಲ್ಲಿಂದ ಬರುತ್ತೆ? ಹೊಟ್ಟೆಯ ಭಾಗದಲ್ಲಿ ಅಗ್ನಿ ತತ್ವದ ರೂಪದಲ್ಲಿರುತ್ತೆ. ಅಗ್ನಿ ಬ್ಯಾಲೆನ್ಸ್ ಆಗಿರುತ್ತೆ. ತಿಂದಂಥ ಆಹಾರವನ್ನು ಜೀರ್ಣ ಮಾಡಿ ಇಡೀ ದೇಹಕ್ಕೆ ಬಿಸಿ ಶಾಖವನ್ನು ಕೊಡುವಂಥ ಶಕ್ತಿ ಹೊಟ್ಟೆಯ ಭಾಗದಲ್ಲಿ ಅಗ್ನಿ ರೂಪದಲ್ಲಿದೆ. ಅದನ್ನು ನೀವು ಆಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ಆ ಭಾಗದಲ್ಲಿ ರಂ ಬೀಜಾಕ್ಷರ ಇರುತ್ತೆ. ಶಾಂತಿ, ನೆಮ್ಮದಿ ಬೇಕು. BP ಶುಗರಿಂದ ಮುಕ್ತರಾಗಬೇಕು. ಕ್ಯಾನ್ಸರ್ ಕಾಯಿಲೆ ಬರಬಾರ್ದು. ಮುಂದೆ ಯಾವುದೇ ಆರೋಗ್ಯ ಸಮಸ್ಯೆ ಬರಬಾರ್ದು ಅಂದರೆ ಈ ಮಣಿಪುರ ಚಕ್ರ ಆ್ಯಕ್ಟಿವೇಟ್ ಆಗಿರಬೇಕು. ಅದಕ್ಕೆ ಮಣಿಪುರದ ಒಂದು ಭಾಗದಲ್ಲಿ ಆರೋಗ್ಯದ ಸಂಪತ್ತಿದೆ. 7 ಸಂಪತ್ತುಗಳು ಅಂತ ಹೇಳಿದ್ರೆ ನಿಮಗೆ ಪ್ರಾರಂಭದಲ್ಲಿ ಆ 7 ಸಂಪತ್ತುಗಳು, ಒಂದು ಶಾರೀರಿಕ ಸಂಪತ್ತು, ಸಾಂಸಾರಿಕ ಸಂಪತ್ತು ಮತ್ತು ಆರೋಗ್ಯದ ಸಂಪತ್ತು ಹೊಟ್ಟೆಯ ಭಾಗದಲ್ಲಿದೆ. ಆ ಭಾಗದಲ್ಲಿ ಹಳದಿ ಬಣ್ಣ ಇದೆ ಮತ್ತು ಅಲ್ಲಿರುವ ಸಣ್ಣ ಕರಳು, ದೊಡ್ಡ ಕರಳು, ಅಪೆಂಡಿಕ್ಸ್, ಪ್ಲೀಹ, ಗಾಲ್ ಬ್ಲಾಡರ್ಗಳೆಲ್ಲ ಸುಗಮವಾಗಿ ಕೆಲಸ ಮಾಡುತ್ತೆ ಈ ಚಕ್ರ ಧ್ಯಾನದ ಮೂಲಕ. ಇದಕ್ಕೆ ಚಕ್ರ ಹೀಲಿಂಗ್ ಅಂತ ಹೇಳ್ಬೋದು. ಅಂತರಂಗದ ಒಂದು ಸಂಪತ್ತುಗಳನ್ನು ನೀವು ಸಂಪದ್ಭರಿತವಾಗಿ ಕಂಡ್ಕೋಬೇಕು ಅಂದರೆ ಈ ಚಕ್ರ ಧ್ಯಾನವನ್ನು ಪ್ರತಿನಿತ್ಯ 10 ರಿಂದ 15 ನಿಮಿಷ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ವಿಶೇಷವಾಗಿ ಚಕ್ರ ಡ್ಯಾನ್ಸ್ ಅಂತ ಹೇಳ್ಕೊಡ್ತೀವಿ, ಚಕ್ರ ಧ್ಯಾನ ಅಂತ ಹೇಳ್ತೀವಿ, ಇಷ್ಟ ದೇವರ ಧ್ಯಾನ ಅಂತ ಹೇಳ್ತೀವಿ. ನಿಮ್ಮ ಇಷ್ಟ ದೇವರು ಯಾರನ್ನಾರು ಪ್ರಾರ್ಥನೆ ಮಾಡ್ಬೋದು. ಇಂಥದೇ ದೇವರು ಅಂತ ರಿಸ್ಟ್ರಿಕ್ಷನ್ ಏನಿಲ್ಲ. ಆ ದೇವರ ಶಕ್ತಿ ವಿಶ್ವಶಕ್ತಿಯ ಮೂಲಕ, ಆಕಾಶದಂದ ಒಂದು ಶಕ್ತಿಯ ಮೂಲಕ, ಪಂಚಭೂತಗಳ ಮೂಲಕ, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಇವುಗಳ ಮೂಲಕ ಸಹ ನಮ್ಮಲ್ಲಿ ಆವಾಹನೆ ಆಗ್ತಾ ಇರುತ್ತೆ. ನಾವ್ಯಾರೂ ಸಾಮಾನ್ಯರಲ್ಲ. ಆ ಶಕ್ತಿಯನ್ನು ಪಡ್ಕೊಂಡು ನಮ್ಮೊಳಗಿರುವ ಈ ಆರೋಗ್ಯದ ಸಂಪತ್ತನ್ನು ನಾವು ನಿರಂತರವಾಗಿ ಪಡ್ಕೊಳ್ಬೋದು. ಯಾರೂ ಇದರಲ್ಲಿ ಕಮ್ಮಿ ಅಲ್ಲ, ಜಾಸ್ತಿ ಅಲ್ಲ. ಅದನ್ನು ಪಡ್ಕೊಳ್ಳಿಕ್ಕೆ ಅದಕ್ಕೆ ಚಕ್ರ ಯೋಗ, ಚಕ್ರ ಹೀಲಿಂಗ್ ಅಂತ ಹೇಳ್ಬೋದು. ಅದಾದ ನಂತರ ಬರೋದು ಯಾವುದು? ಹೃದಯ ಭಾಗದಲ್ಲಿ ಅನಾಥ ಚಕ್ರದಲ್ಲಿ ಒಂದು ಪ್ರೇಮ ಸಾಗರ ಇದೆ, ಶಾಂತ ಸಾಗರವಿದೆ. ಅದಕ್ಕೆ ಪ್ರೇಮದ ಒಂದು ಸಂಪತ್ತು. ನಿಮ್ಮನ್ನು ಪ್ರೀತಿಸ್ತೀರಾ, ನಿಮ್ಮ ಕುಟುಂಬವನ್ನು ಪ್ರೀತಿಸ್ತೀರಾ, ಇಡೀ ವಿಶ್ವವನ್ನು ಪ್ರೀತಿಸುವಂಥ ಶಕ್ತಿ ಈ ಪ್ರೇಮ ಸಾಗರದ ಚಕ್ರದಲ್ಲಿದೆ. ಅದು ಹೇಗಿದೆ? ಅಲ್ಲಿ ನೋವಿದೆಯಾ, ದುಃಖ ಇದೆಯಾ, ಡಿಪ್ರೆಷನ್ ಇದೆಯಾ, ದ್ವೇಷಗಳು, ಅಸೂಯೆಗಳು, ಜಲಸ್ಸೆಲ್ಲ ತುಂಬಿಕೊಂಡಿದೆಯಾ? ಆ ತುಂಬಿಕೊಂಡಿದ್ರೆ ಏನಾಗುತ್ತೆ? ಆರೋಗ್ಯ ಸಮಸ್ಯೆ ಏರುಪೇರಾಗುತ್ತೆ. ನ್ಯಾಚುರಾಗಿ ಇರೋದಲಿಕ್ಕೆ ಬಿಡೋದಿಲ್ಲ. ಸಮಸ್ಯೆಗಳು ಸಿಕ್ಕಾಕೊಂಡು ಬಿಡ್ತೀವಿ. ನೆಗೆಟಿವ್ ಬಿಹೇವಿಯರ್ ಆಗುತ್ತೆ. ಆಮೇಲೆ ದ್ವೇಷ ಮಾಡ್ತೀವಿ, ಅಸೂಯೆ ಮಾಡ್ತೀವಿ, ಮಾಡಬಾರ್ದು ತಪ್ಪುಗಳೆಲ್ಲ ಮಾಡಿಬಿಡ್ತೀವಿ. ಹೃದಯ ಚಕ್ರ ನೆಗೆಟಿವ್ ಆಗಿಬಿಟ್ರೆ ಇಲ್ಲಿ ಪಂಚಕೋಶ, ಪಂಚಪ್ರಾಣ, ಪಂಚೇಂದ್ರಿಯಗಳಂಥ ಸಂಪದ್ಭರಿತವಾದ ಶಕ್ತಿ ಇದೆ. ಅದಕ್ಕೆ ಪ್ರೇಮ ಸಾಗರದ ಸಂಪತ್ತು, ಪ್ರೀತಿಯ ಸಂಪತ್ತು ಅಂತ ಹೇಳ್ಬೋದು. ಅದಕ್ಕೆ ಈ ಪ್ರೀತಿಯ ಸಂಪದ್ಭರಿತವಾದ ಹೃದಯದಲ್ಲಿ ಪರಮಾತ್ಮನು ಸಹ ವಾಸ ಮಾಡ್ತಾರೆ. ನಾವು ಬದುಕಿರೋವರೆಗೂ ಈ ಶರೀರದಲ್ಲಿ ಶಿವ ಇರ್ತಾರೆ. ಶಿವ ಹೊರಟೋದ್ಕೊಳ್ಳೆ ಈ ದೇಹ ಶವ ಆಗಿಬಿಡುತ್ತೆ. ಅದಕ್ಕೆ ಶಿವನ ಪ್ರತಿರೂಪವೇ ವಿಶ್ವಶಕ್ತಿ, ಪರಮಾತ್ಮನ ರೂಪ.
ಹಾಗಾಗಿ ಹೃದಯ ಚಕ್ರದಲ್ಲಿ ಪಂಚಕೋಶ ಪಂಚಪ್ರಾಣ ಪಂಚೇಂದ್ರಿಯಗಳನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಅಂತರಂಗದ ಸಂಪತ್ತನ್ನು ಕಾಪಾಡ್ಕೋಬೇಕಾದ್ರೆ ಪ್ರೇಮದ ಸಂಪತ್ತು ಪ್ರೀತಿಯ ಸಂಪತ್ತು ಎಲ್ಲಿದೆ? ಹೃದಯ ಭಾಗದಲ್ಲಿದೆ. ಹೃದಯವಂತ ಅಂತಾರಲ್ಲ, ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ ಅಂದರೆ ಎಲ್ಲಿಂದ ಬರುತ್ತೆ ನಿಮ್ಮ ಇಷ್ಟ? ನಿಮ್ಮ ಹೃದಯವಂತಿಕೆಯಿಂದ ಬರುತ್ತೆ. ಅದಕ್ಕೆ ಹೃದಯವಂತರು ಹೃದಯವಂತಳು ಅಂತ ಹೇಳ್ತಾರೆ. ಹಾಗಾಗಿ ಆ ಭಾಗದಲ್ಲಿ ನೀವು ಸಂಪದ್ಭರಿತವಾದ ಪ್ರೇಮವನ್ನು ಅನುಭವಿಸ್ಬೋದು. ಅದಕ್ಕೆ ಹೃದಯ ಚಕ್ರ ಬಹಳ ಮುಖ್ಯವಾದ ಒಂದು ಹಸಿರು ಬಣ್ಣದ ಚಕ್ರ. ಪಂಚಭೂತಗಳಲ್ಲಿ 4ನೇ ತತ್ವ ಇದು ವಾಯುತತ್ವ, ಪ್ರಾಣದೇವರ ವಾಸಸ್ಥಳ ಇದು. ಅಲ್ಲಿಂದ ಮುಂದಕ್ಕೆ ಬಂದರೆ ನಿಮ್ಮ ಮಾತಿನ ಸಂಪತ್ತು. ಮಾತಿನ ಮೂಲಕ ವಿಶ್ವದ ಶ್ರೇಷ್ಠ ಲೀಡರ್ ಆಗ್ಬೋದು, ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಆ್ಯಕ್ಟರ್ ಆಗ್ಬೋದು. ಅದು ಮಾತಿನ ಸಂಪತ್ತಿನ ಮೂಲಕ. ವಾಕ್ಶಕ್ತಿಯ ಸಂಪತ್ತು. ಆ ವಾಕ್ಶಕ್ತಿ ಎಷ್ಟು ಶುದ್ಧವಾಗಿರುತ್ತೋ, ಎಷ್ಟು ಚೆನ್ನಾಗಿ ಮಾತಾಡ್ತಾರೋ ನಿಮ್ಮ ಮನೆಯನ್ನು ಗೆಲ್ಬೋದು, ನಿಮ್ಮ ಮನಸ್ಸನ್ನು ಗೆಲ್ಬೋದು, ಬೇರೆ ನಿಮ್ಮ ಸಂಬಂಧಿಕರನ್ನು ಗೆಲ್ಬೋದು, ನಿಮ್ಮ ಬಿಸ್ನೆಸ್ಸನ್ನು ಗೆಲ್ಬೋದು. ಯಾವುದೇ ರಂಗದಲ್ಲಿ ನೀವು ಗೆಲ್ಲಬೇಕಂದ್ರೆ ಮಾತಿನ ಸಂಪತ್ತನ್ನು ನೀವು ಪಡ್ಕೋಬೇಕು. ಅದಕ್ಕೆ ವಿಶುದ್ಧ ಚಕ್ರದಲ್ಲಿ ಆಕಾಶ ತತ್ವ ಇದೆ, ತಿಳಿನೀಲಿ ಬಣ್ಣ ಇದೆ, ಅದು ಆ್ಯಕ್ಟಿವೇಟ್ ಆಗಬೇಕು. ಅದನ್ನು ನೀವು ಅನುಭವಿಸ್ಬೇಕು. ಇದೆಲ್ಲವೂ ನಿಮಗೆ ತಿಳಿತಾ ಹೋಗೋದು. ಅದಕ್ಕೆ ಈ ಎಪಿಸೋಡ್ಗಳನ್ನ ಮೇಲಿಂದ ಮೇಲೆ ನೋಡ್ತಾ ಹೋಗಿ, ಮತ್ತೆ ಮತ್ತೆ ರಿಪೀಟ್ ನೋಡಿ. ಒಂದು ಸರಿ ಅರ್ಥ ಆಗೋದಿಲ್ಲ ಬಹುಶಃ, ಯಾಕೆಂದ್ರೆ ಹೊಸದಾಗಿ ಬರೋರಿಗೆ ಇದು ಗೊತ್ತಾಗೋದಿಲ್ಲ. ನೀವು ಅಷ್ಟು ಹಲವಾರು ಸರಿ ಇದನ್ನು ಮೇಲಿಂದ ಮೇಲೆ ನೋಡಿದಾಗ ನಿಮಗೆ ಅನುಭವ ಆದಮೇಲೆ ಬೇರೆಯವರು ನೀವು ಹೇಳ್ತೀರಾ. ಇದನ್ನು ತಿಳ್ಕೊಬೇಕಂದ್ರೆ ಕುತೂಹಲ ಇದ್ದರೆ ನೀವು ಬಂದು ನಮ್ಮ ವರ್ಕ್ಶಾಪ್ ಅಟೆಂಡ್ ಮಾಡ್ಬೋದು. ವಿಶುದ್ಧ ಚಕ್ರ ವಿಶ್ವದ ಶ್ರೇಷ್ಠ ನಾಯಕನಾಗಿ ಮಾಡುತ್ತೆ, ನಾಯಕಿಯಾಗಿ ಮಾಡುತ್ತೆ. ಸಿನಿಮಾ ಹೀರೋಯಿನ್, ಹೀರೋ, ಸಿಂಗರ್ ಆಗಬೇಕು, ಒಳ್ಳೆ ಹಾಡುಗಾರ ಆಗಬೇಕು, ಒಳ್ಳೆ ಮಾಸ್ಟರ್, ಟೀಚರ್, ಪ್ರೊಫೆಸರ್, ಏನು ಬೇಕಾದ್ರೆ ಮಾಡುತ್ತೆ ಈ ಚಕ್ರ ಓಪನ್ ಆದರೆ ಮಾತ್ರ. ಅದಕ್ಕೆ ನಾವು ವಿಶೇಷವಾದ ಒಂದು ಟೆಕ್ನಿಕ್ ಹೇಳ್ಕೊಡ್ತೀವಿ, ಉಜ್ಜಾಯಿ ಚಕ್ರ ಪ್ರಾಣಾಯಾಮ. ಅದ್ಭುತವಾದ ರಿಸಲ್ಟ್ ಬರುತ್ತೆ. ಅದೆಲ್ಲ ನಿಮಗೆ ಅಡ್ವಾನ್ಸ್ ಲೆವೆಲಲ್ಲಿ ಹೇಳ್ಕೊಡ್ತೀವಿ. ಹೀಗಿದೆ ಈ ಥರ ನೋಡಿ. ಈ ಥರ ಒಂದು ಎನರ್ಜಿಯನ್ನು ನಿಮ್ಮ ಅಂತರಂಗದಲ್ಲಿ ನೀವು ಅನುಭವಿಸ್ತಾ ಹೋಗ್ಬೋದು. ಆತ್ಮೀಯರೇ, ಇದೆಲ್ಲವೂ ನಮ್ಮೊಳಗಿರುವಂಥ ಅಂತರಂಗದ ಸಂಪತ್ತು, ಮಾತಿನ ಸಂಪತ್ತು, ಜ್ಞಾನದ ಸಂಪತ್ತು, ವಾಕ್ಶಕ್ತಿಯ ಸಂಪತ್ತು ಇಲ್ಲಿದೆ ಹೃದಯ ಚಕ್ರ, ವಿಶುದ್ಧ ಚಕ್ರದಲ್ಲಿ. ಅದು ಆಕಾಶ ತತ್ವ, ತಿಳಿನೀಲಿ ಬಣ್ಣ ಸಹ ನಿಮಗೆ ಸಹಾಯ ಮಾಡ್ತಾ ಇರುತ್ತೆ. ಆಕಾಶದಿಂದ ವಿಶ್ವಶಕ್ತಿ ಆಹ್ವಾನ ಆಗ್ತದೆ. ಇದರ ಮೂಲಕ ಆಕ್ಟಿವೇಟ್ ಮಾಡಿ. ಮುಂದಿನ ಭಾಗ ಯಾವುದು? ಆಜ್ಞಾ ಚಕ್ರ, ಹಣೆಯ ಭಾಗದಲ್ಲಿ ನಿಮ್ಮ ಕನಸು ನನಸು ಮಾಡುವ ಚಕ್ರ. ಈ ಭಾಗದಲ್ಲಿ ಜ್ಞಾನದ ಸಂಪತ್ತಿದೆ, ಇಂಟೆಲೆಕ್ಚುಯಲ್ ಪವರ್, ಮಹಾಜ್ಞಾನದ ಸಂಪತ್ತು ಈ ಆಜ್ಞಾ ಚಕ್ರದಲ್ಲಿದೆ. ಓದುವಂಥ ಮಕ್ಕಳಿಗೆ ಎಕ್ಸಾಮ್ ಫಿಯರ್ ಹೊರಟೋಗುತ್ತೆ. ಆ ಮಕ್ಕಳು 100% ಮಾರ್ಕ್ಸ್ ತೆಗಿಲಿಕ್ಕೆ ಈ ಆಜ್ಞಾ ಚಕ್ರನೇ ಕಾರಣ. ತಂದೆ ತಾಯಿಯ ಕನಸು ನನಸಾಗಲಿಕ್ಕೆ ಈ ಆಜ್ಞಾ ಚಕ್ರದಲ್ಲಿರುವ ಸಬ್ಕಾನ್ಷಿಯಸ್ ಮೈಂಡ್ ಕಾರಣ. ಆ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು, ಎಷ್ಟು ಪರ್ಸೆಂಟೇಜ್ ಇದೆ, ಎಲ್ಲಿದೆ, ಹೇಗಿದೆ, ಇದೆಲ್ಲ ತಿಳ್ಕೊಂಡು ಆ ಸಂಪತ್ತನ್ನು ಪಡ್ಕೊಂಡಾಗ ನಿಮ್ಮ ಜೀವನ ವ್ಯರ್ಥ ಆಗೋದಿಲ್ಲ. ಅಯ್ಯೋ ನನಗೆ ಯಾಕಿಂತ ಜೀವನ, ಯಾಕಿಂತ ಕಷ್ಟ ಅಂತ ನಾವು ಕೊರಗ್ತೀವಲ್ವ, ಆ ಕೊರಗೆ ಕಾರಣ ಇಲ್ಲಿ ಬ್ಲಾಕೇಜಸ್. ಈ ಮನಸ್ಸಿನಲ್ಲಿ ಹಲವಾರು ನೆಗೆಟಿವ್ ಎನರ್ಜಿ ಬಂದು ನಮ್ಮನ್ನು ಕಾಡ್ತಾ ಇರುತ್ತೆ. ನಾನಿನ್ನ ಬಿಡಲಾರೆ ಅಂತ. ಅದನ್ನು ಮುಕ್ತಿಗೊಳಿಸಬೇಕು. ನೀವು ಅದರಲ್ಲಿ ಜ್ಞಾನೋದಯವನ್ನು ಪಡ್ಕೊಂಡಾಗ ನಿಮ್ಮಂಥ ಶ್ರೇಷ್ಠ ವ್ಯಕ್ತಿ ಇನ್ನೊಬ್ಬರು ಇರೋದಿಲ್ಲ. ಅಷ್ಟು ನೀವು ಬದಲಾಗ್ತೀರ. ನಾನು ಬದಲಾಗೋದು ಹೇಗೆ ಅನ್ನೋದು ಈ ಚಕ್ರ ಹೇಳ್ಬಿಡುತ್ತೆ. ಅಷ್ಟು ಪವಿತ್ರತೆಯ ಶಕ್ತಿ ಈ ಆಜ್ಞಾ ಚಕ್ರದಲ್ಲಿದೆ. ಅದಕ್ಕೆ ಆಜ್ಞಾ ಮಂಡಲ, ಆಜ್ಞಾ ಚಕ್ರ ಮಂಡಲ ಅಂತ ಹೇಳ್ತೀವಿ. ಇದನ್ನು ನೀವು ಕಂಡುಕೋಬೇಕು, ತಿಳ್ಕೋಬೇಕು, ಆ್ಯಕ್ಟಿವೇಟ್ ಮಾಡ್ಕೋಬಹುದು. ಅದಾದ ನಂತರ ಬರೋದು ಇಲ್ಲಿ ದೈವರಂಧ್ರ, ಪರಬ್ರಹ್ಮರಂಧ್ರ, ಪರಮಾತ್ಮನ ಶಕ್ತಿ ಬರುವಂಥ ಸಹಸ್ರಾರ ಮಂಡಲ ಅಂತಾರೆ. ಅದರಲ್ಲಿ ಹೇಗಿದೆ ಪವರು? ಅಲ್ಲಿ ಸಂಪತ್ತು ಯಾವುದು ಅಂದರೆ ಪರಮಾತ್ಮನ ಶಕ್ತಿಯ ಸಂಪತ್ತು. ನೀವು ಪ್ರತಿನಿತ್ಯ 24 ಗಂಟೆ ತೊಗೊಳ್ಳಿಕ್ಕೆ ಈ ಸಹಸ್ರಾರ ಮಂಡಲ ಕಾರಣವಾಗುತ್ತೆ. ಅಲ್ಲಿ ನಿಮ್ಮ ಮೇಲೆ ಯಾರನ್ನು ಶಾಪಗಳು ಹಾಕಿದರೆ, ಪಾಪಕರ್ಮಗಳು ನಿಮ್ಮಿಂದ ಆಗಿದ್ದರೆ, ಅಥವಾ ಕೆಟ್ಟ ಶಕ್ತಿಗಳು, ದುಷ್ಟಶಕ್ತಿಗಳು, ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬಿದ್ದಿದ್ರೆ ಆ ಚಕ್ರದಲ್ಲಿ ಎನರ್ಜಿ ಬ್ಲಾಕ್ ಆಗಿರುತ್ತೆ. ಅಲ್ಲಿ ದೈವಶಕ್ತಿ ಬರೋದಿಲ್ಲ, ಪೂಜೆಯ ಫಲ ಸಿಗೋದಿಲ್ಲ, ಧ್ಯಾನದ ಫಲ ಸಿಗಲಿಕ್ಕೆ ಕಷ್ಟ ಆಗುತ್ತೆ. ಅದನ್ನು ಓಪನ್ ಮಾಡ್ಕೋಬೇಕು ನೀವು. ಆ ಓಪನ್ ಮಾಡ್ಕೊಳ್ಳಿಕ್ಕೆ ಚಕ್ರ ಹೀಲಿಂಗ್ ಅಂತ ಹೇಳ್ತಾರೆ. ಆ ಅಂತರಂಗದಲ್ಲಿ ಪರಮಾತ್ಮನ ಸಂಪತ್ತನ್ನು ಪಡ್ಕೋಬೇಕು ಅಂದರೆ ಈ ಸಹಸ್ರಾರ ಚಕ್ರ ಓಪನ್ ಆಗಿರಬೇಕು. ಹೇಗೆ ಓಪನ್ ಮಾಡ್ಕೋಬೇಕು, ಆ ಚಕ್ರದ ಪವರ್ ಏನು, ಸಹಸ್ರಾರ ಚಕ್ರದ ಬೀಜಾಕ್ಷರ ಏನು, ಎಲ್ಲವೂ ನಿಮಗೆ ಗೊತ್ತಾಗ್ತವೆ. ಇದು ನೇರಳೆ ಬಣ್ಣದ ಚಕ್ರ. ಇದು ನೇರಳೆ ಬಣ್ಣ ಅಂದರೆ ವೈಲೆಟ್ ಕಲರ್. ಆ ಬಣ್ಣದ ಬಹಳಷ್ಟು ಶಕ್ತಿ ಇರುತ್ತೆ ಬಣ್ಣದಲ್ಲಿ. ಅದನ್ನೆಲ್ಲ ನೀವು ಪ್ರತಿನಿತ್ಯ ಆಹ್ವಾನ ಮಾಡಿಕೊಂಡಾಗ ನಿಮ್ಮ ದೇಹದ ಎಲ್ಲ ಭಾಗದಲ್ಲಿ ಹರಡ್ಕೊಳ್ತಾ ಹೋಗುತ್ತೆ. ಇದೆಲ್ಲವನ್ನು ವಾಸ್ತವವಾಗಿ ನೀವು ಅನುಭವಿಸ್ಬೋದು ಆತ್ಮೀಯರೇ. ಹಾಗಾಗಿ ಬನ್ನಿ, ಈ ಒಂದು ಎಪಿಸೋಡ್ಗಳನ್ನು ಹಾಗಾಗಿ ನೋಡ್ತಾ ಬೇರೆಯವರಿಗೆಲ್ಲ ಕಳಿಸ್ಕೊಡಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಿಮ್ಮ ಜೀವನದ ಶ್ರೇಷ್ಠ ಕನಸುಗಳು ನನಸಾಗಲಿ ಅಂತ ತಮ್ಮೆಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದೇನೆ. ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ.